ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. all the guarantees which we have promised for the assembly election, all are implemented. Whereas Narendra Modi, whatever promises he made during 2014 and 2019, he has not fulfilled. So there is a failure on the part of the government of India. The people will definitely consider all these things, our achievements and also the failure of the government of India. So I have got all the confidence that our party will get majority in Karnataka. Nearly 20 seats we will get. ಸಿದ್ದರಾಮಯ್ಯನವರು ಕಂಡ್ರೆ ಮೋದಿ ಅವರು ಯಾಕೆ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ ಸರ್? ಇಲ್ಲಿ ಗೌರ್ಮೆಂಟ್ ಫೇಲ್ಯೂರ್ ಆಗಿದೆ, ಲಾ ಅಂಡ್ ಆರ್ಡರ್ ಮತ್ತೆ ಸಂಬಳ ಕೊಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಯಾಕೆ ಸರ್? ಎಲ್ಲಿ ಲಾ ಅಂಡ್ ಆರ್ಡರ್ ಫೇಲ್ ಆಗಿದೆ? ಕರ್ನಾಟಕದಲ್ಲಿ ಲಾ ಅಂಡ್ ಆರ್ಡರ್ ಎಲ್ಲಪ್ಪ ಲಾ ಅಂಡ್ ಆರ್ಡರ್ ಎಲ್ಲಿ ಫೇಲ್ ಆಗಿದೆ? ಮೋದಿ ಅವರು ಹೇಳ್ತಾರೆ ಸರ್. ಮೋದಿ ಅವರಿಗೆ ಸುಳ್ಳು ಹೇಳ್ತಾರೆ. ನೀವು ಸುಳ್ಳೇ ಕೇಳಿದ್ರೆ ನನಗೆ ಮಣಿಪುರದಲ್ಲಿಗಿಂತ ಕೆಟ್ಟದಾಗಿದೆಯಾ ಕರ್ನಾಟಕದಲ್ಲಿ? What is that the government of India is doing? Mr. Amit Shah is a home minister. What is that he is doing? It's a union territory. That means Modi, I don't know why Modi is telling lies. He is making an allegation. The Karnataka government is giving reservation to Muslims. Muslims. Is it a fact? ಇವತ್ತಿನವರಿಗೆ 30 ವರ್ಷದಿಂದ ರಿಸರ್ವೇಷನ್ ಜಾರಿನಲ್ಲಿದೆ. ಸಿನ್ಸ್ 1994 ರಿಸರ್ವೇಷನ್ ಈಸ್ ಇನ್ ಪ್ರಾಕ್ಟೀಸ್ ಸಿನ್ಸ್ 1994. ಅದು ಯಾವಾಗ ಕೊಟ್ಟದು ರಿಸರ್ವೇಷನನ್ನು? ಚಿನ್ನಪ್ಪರೆಡ್ಡಿ ಆಯೋಗ ಶಿಫಾರಸು ಮಾಡಿತ್ತು. ಅದಕ್ಕೆ ಆಗ ಮೊಯ್ಲಿಯವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಅವರು ತೀರ್ಮಾನ ತಗೊಂಡ್ರು ಮೀಸಲಾತಿ ಕೊಡಬೇಕು ಆನ್ ದಿ ಬೇಸಿಸ್ ಆಫ್ ದಿ ರೆಕಮೆಂಡೇಶನ್ ಮೇಡ್ ಬೈ ಚಿನ್ನಪ್ಪ ರೆಡ್ಡಿ ಕಮಿಷನ್. ಗೊತ್ತಾಯ್ತಾ? ಅದು ದೇವೇಗೌಡರು ಚೀಫ್ ಮಿನಿಸ್ಟರ್ ಆಗಿರುವಾಗ ಜಾರಿಯಾಯಿತು, ಆದೇಶ ಹೊರಬಂತು. ಅವತ್ತಿನಿಂದ ಇವತ್ತಿನವರೆಗೆ ಇದೆ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಅದು ರದ್ದು ಮಾಡಿಬಿಟ್ರು. ರದ್ದು ಮಾಡಿ 2% ಲಿಂಗಾಯತರಿಗೆ, 2% ಒಕ್ಕಲಿಗರಿಗೆ ಕೊಟ್ಟರು. ಅಗೇನ್ಸ್ಟ್ ದಿಸ್ ಆರ್ಡರ್ ಸಮ್ ಮುಸ್ಲಿಂ ಲೀಡರ್ಸ್ ವೆಂಟ್ ಟು ದಿ ಸುಪ್ರೀಂ ಕೋರ್ಟ್. ದೇ ಹ್ಯಾವ್ ಚಾಲೆಂಜ್ಡ್ ದಿಸ್ ಆರ್ಡರ್. ಆಗ ಏನು ಮಾಡ್ತು, ಆರ್ಗ್ಯುಮೆಂಟ್ ಬಂದಾಗ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ಅಫಿಡವಿಟ್ ಹಾಕಿ ಅಂಡರ್ಟೇಕ್ ಮಾಡ್ಕೊಂಡ್ರು. ದಿ ಸ್ಟೇಟಸ್ ಕೋ ವಿಲ್ ಬಿ ಕಂಟಿನ್ಯೂಡ್. ದಿ ಸೇಮ್ ಥಿಂಗ್ ಈಸ್ ಕಂಟಿನ್ಯೂಯಿಂಗ್ ಟುಡೇ ಆಲ್ಸೋ. ಯಾರು ಮಾಡೋದು ಅಫಿಡವಿಟ್ ಹಾಕಿದ್ದು? ಬೊಮ್ಮಾಯಿ ಸರ್ಕಾರ. ಬಸವರಾಜ ಮತ್ತು ನರೇಂದ್ರ ಮೋದಿ ಹೇಳೋದು ಸುಳ್ಳೋ ನಿಜನೋ? See, what does Article 15 and 16 says? ಏನು ನೀವು ನೋಡಿದ್ದೀರೇನ್ರಿ? ಆರ್ಟಿಕಲ್ 15, 16 ನೋಡಿದ್ದೀರಾ? ಏನು ಹೇಳ್ತದೆ? Those who are backward socially, educationally, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅದರಲ್ಲಿ ಹೇಳಿದ್ದದ್ದು ಸೋಷಿಯಲಿ, ಎಜುಕೇಷನಲ್ಲಿ. ಅದು ಇಂಥ ಜಾತಿ ಅಂತ ಹೇಳಿದಾರ?
ಮುಸಲ್ಮಾನರು ಕೊಡಬಾರ್ದು ಅಂತ ಹೇಳಿದಾರ? ಹಿಂದೂಗಳ ತಾಳಿ ಕಿತ್ಕೋತಾ ಇದಾರ, ಸ್ಕ್ಯಾನ್ ಮಾಡ್ತಾ ಇದಾರ ಸಿದ್ದರಾಮಯ್ಯ ಅಂತ ಹೇಳ್ತಾ ಇದ್ದಾರೆ ಅವರು. ಕಾಂಗ್ರೆಸ್ ಅಧಿಕಾರಕ್ಕೆ ತಂದ್ರೆ ಹಿಂದೂಗಳ ತಾಳಿಗಳನ್ನ ಕಿತ್ಕೋತಾರೆ, ನಿಮ್ಮ ತಾಳಿನ ಕಿತ್ಕೋತಾರೆ, ನಿಮ್ಮ ಬಳ್ಳಿ ಬಂಗಾರನ ಕಿತ್ಕೋತಾರೆ ಅಂತ ಹೇಳಿ ಯಾರು? ಮೋದಿಯವರು ನಿನ್ನೆ ಹೇಳಿದ್ರು. ರಾಮ್ ಪಿತ್ರೋಡಮ್ ಅದೇಗೆ ಅದೆಲ್ಲ ಜನಗಳಿಗೆ ರಾಜಕೀಯಕ್ಕೋಸ್ಕರ ಓಟ್ಗೋಸ್ಕರ ಹೇಳ್ತಕ್ಕಂಥ ಸುಳ್ಳುಗಳು. ಯಾರಾದರೂ ಕಾಂಗ್ರೆಸ್ ಪಕ್ಷ 55 ವರ್ಷ ಅಧಿಕಾರದಲ್ಲಿತ್ತು, ಕಿತ್ಕೊಂಡಿದ್ದಾರೆ ತಾಳಿನ? 55 years ಕಾಂಗ್ರೆಸ್ ವಾಸ್ ಇನ್ ಪವರ್. ಯಾರಾದರೂ ತಾಳಿ ಕಿತ್ಕೊಂಡಿದ್ದಾರ? ಅಥವಾ ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು, ಯಾರಾದರೂ ತಾಳಿ ಕಿತ್ಕೊಂಡಿದ್ದಾರೆ? ವೈ ಇಸ್ ಬೀಯಿಂಗ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ, ವೈ ಇಸ್ ಲೈಯಿಂಗ್ ಲೈಕ್ ದಿಸ್? ಸಿ ಪೀಪಲ್ ವಿಲ್, ಜನಗಳಿದಾರಲ್ಲ ಇವ್ರು ಸುಳ್ಳು ಹೇಳ್ತಾರೆ ಅಂತ ಗೊತ್ತಾಗ್ಬಿಟ್ಟದೆ ಈಗ. ಆಯ್ತಪ್ಪ, ಯಾವುದಾದ್ರೂ ಒಂದು ಪ್ರಾಮಿಸು ಇಂಪ್ಲಿಮೆಂಟ್ ಮಾಡಿದಾರ? 15 ಲಕ್ಷ ಯಾರ ಕೇಳಿದ್ರ? ವಿದೇಶದಲ್ಲಿ ಕಪ್ಪಣ ಇದೆ ತಗೊಬಂದು ಕೊಡ್ರಿ ನಮಗೆ ಅಂತ ಕೇಳಿದ್ರ? ಇವರೇ ಹೇಳಿದ್ದು 2014ರಲ್ಲಿ. ವೈ ಇಟ್ ಹ್ಯಾಸ್ ನಾಟ್ ಬಿನ್ ಇಂಪ್ಲಿಮೆಂಟೆಡ್? ಅದು 100 ದಿನದಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು. ಯಾಕೆ ಮಾಡಲಿಲ್ಲ? ನೀವು ಅದನ್ನೆಲ್ಲ ಬರೆಯೋದೇ ಇಲ್ಲ, ನೀವೆಲ್ಲ ತೋರಿಸೋದೇ ಇಲ್ಲ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರು ಮಾಡಿದ್ರ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂದ್ರು ಮಾಡಿದ್ರ? ಎಲ್ಲ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀವಿ, ಅಚ್ಚೇ ದಿನ ಆಯಂಗೆ ಅಂತಂದ್ರು ಬಂತ? ಹಣದುಬ್ಬರ ಕಡಿಮೆ ಆಯ್ತಾ? ಪೆಟ್ರೋಲ್ ಬೆಲೆ ಕಡಿಮೆ ಆಯ್ತಾ? ಡೀಸೆಲ್ ಬೆಲೆ ಕಡಿಮೆ ಆಯ್ತಾ? ಗ್ಯಾಸ್ ಸಿಲಿಂಡರ್ ಬೆಲೆ ಕಡಿಮೆ ಆಯ್ತಾ? ಓಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕ್ರೂಡ್ ಆಯಿಲ್ ಬೆಲೆ ಏನಾದ್ರು ಹೆಚ್ಚಾಗಿದೆಯಾ? ಮತ್ತೆ ಯಾಕೆ ಸುಳ್ಳು ಹೇಳ್ತೀರಿ? ನಾನು ಅದ್ರ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ನಲ್ಲ. ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ಕಾನ್ಸ್ಟಿಟ್ಯೂಟೆಡ್ ಎನ್ SIT. ಅವ್ರು ಏನು ಕಾನೂನು ಪ್ರಕಾರ ಏನು ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ, ವರದಿ ಕೊಡ್ತಾರೆ, ಅದ್ರ ಮೇಲೆ ಸರ್ಕಾರ ಕ್ರಮ ತಗೊಳ್ಳುತ್ತೆ. ಅದು ಕ್ವಶನ್ ಅಲ್ಲ ಸರ್. ಕ್ವಶನ್ ಏನಂದ್ರೆ ಸರ್, ಕ್ವಶನ್ ಏನಂದ್ರೆ ತಮ್ಮ ಮನೆಯಲ್ಲಿ ದುರ್ಘಟನೆ ನಡೆದಾಗ ಮೋದಿ ಅವರು ಮತ್ತು ಸುಷ್ಮಾ ಸ್ವರಾಜ್ ತಮಗೆ ಹೆಲ್ಪ್ ಮಾಡಿದ್ರು, ಅದು ಅನುಕಂಪ ಕೂಡ ಸಿದ್ದರಾಮಯ್ಯ ಅವ್ರಿಗಿಲ್ಲ ಅಂತ ಹೇಳ್ಕೊಂಡು ಸುಳ್ಳು. ನನ್ನ ಮಗ ಸತ್ತೋದು ಇಲ್ಲಿ ಹೊರದೇಶದಲ್ಲಿ. ನಾನು ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡಿಲ್ಲ. ಇದನ್ನ ಕೇಳಪ್ಪ, ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡಬೇಕಾದಂಥ ಪ್ರಮೇಯ ಏನಿದೆ? ಅವನು ಸತ್ತೋದ, ಡೆಡ್ ಬಾಡಿ ತಗೊಬಂದು ಇಲ್ಲಿಗೆ ನಮ್ಮ ದೇಶಕ್ಕೆ. ಆಯಿತು ಅಷ್ಟೇ, ರಾಕೇಶ್. ಅದನ್ನು ಸುಳ್ಳು ಈ ಥರ ಎಲ್ಲ ಹೇಳೋ. ನಾನು ನರೇಂದ್ರ ಮೋದಿ ಜೊತೆಲೂ ಮಾತಾಡಿಲ್ಲ, ಯಾರ ಜೊತೆಲೂ ಮಾತಾಡಿಲ್ಲ, ಕೇಂದ್ರದವ್ರ ಜೊತೆ. ಇಸ್ ಎ ಫ್ಯಾಕ್ಟ್. ಆಯ್ತು ನಡ್ರಿ.